ಸರ್ ಮಾರ್ಕ್ ಸಿನಿಮಾ ಮೂಲಕ ನಿಮ್ಮ ವೈಫ್ ಪ್ರೊಡ್ಯೂಸರ್ ಆಗಿದ್ದಾರೆ, ಡಿಸ್ಟ್ರಿಬ್ಯೂಟರ್. ಸೊ ಫಸ್ಟ್ ಬಿಸ್ನೆಸ್ ಅವರಿಗೆ ಒಂದು ಚಾಲೆಂಜ್ ಅಂತ ಅನ್ಬೋದು. ಯಾವ ತರ ವರ್ಕ್ ಮಾಡ್ತಿದ್ದಾರೆ ಸರ್ ಇದ್ರ ಬೇಸ್? ಒಂದು ಎಕ್ಸೈಟೆಡ್ ಆಗಿದ್ದಾರೆ. ವೆನ್ ಎವರ್ ಶಿ ಇಸ್ ಡೂಯಿಂಗ್ ಸಮಥಿಂಗ್ ನ್ಯೂ ಶಿ ಆಲ್ವೇಸ್ ಇಸ್ ಎಕ್ಸೈಟೆಡ್. ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ. KRG ಅಂಡ್ ಅವರು ತುಂಬಾ ಹಳೆ ಪರಿಚಯ ಆಗಿರೋದು. ದೇ ಆರ್ ಗೋಯಿಂಗ್ ವೆರಿ ವೆಲ್. ಅಸ್ ಟು ಕಂಪನೀಸ್ ಕೊಲಾಬರೇಟೆಡ್. ಡಿಸ್ಟ್ರಿಬ್ಯೂಷನ್ ಅಲ್ಲಿ ತುಂಬಾನೇ ವಿಚಾರಗಳಿದೆ. ಶಿ ಇಸ್ ಟ್ರೈಂಗ್ ಟು ಲರ್ನ್. ನಮ್ಮಲ್ಲಿ ಕಾರ್ತಿಕ್ ಅವರು, ಯೋಗಿ, ನಮ್ಮ ಜಯಣ್ಣ ಎಲ್ಲರೂ ಸೇರಿ ದೇ ಆರ್ ಹೆಲ್ಪಿಂಗ್. ಆ್ಯಂಡ್ ಇಟ್ಸ್ ಅ ನ್ಯೂ ಥಿಂಗ್ ಅಷ್ಟೇ, ಬೇರೆ ಏನಿಲ್ಲ. ಏನಾದ್ರು ಒಂದು ಹೊಸ್ತು ಬೇಕಲ್ಲ. ಈ ಸಿನಿಮಾ ಕೈ ಹಾಕಿದ್ರು. ಆ್ಯಂಡ್ ಒಂದು ಖುಷಿ ಏನಂದ್ರೆ ಅವ್ರದೇ ದುಡ್ಡಲ್ಲಿ ಮಾಡ್ತಾ ಇದ್ದಾರೆ. ಇಲ್ಲ ಮ್ಯಾಮ್, ಅಂದರೆ ಶಿ ಇಸ್ ಅನ್ ಇಂಡಿಪೆಂಡೆಂಟ್ ಪರ್ಸನ್. ಇನಿಷಿಯಲ್ ಡೇಸಲ್ಲಿ ಅವ್ರು ಬಂದಾಗ ಆ್ಯಕ್ಚುಲಿ ಅವ್ರ ಹತ್ರ ದುಡ್ಡು ಇಸ್ಕೊಂಡು ನಾನು ಜೀವನ ನಡೆಸಿದ್ದೀನಿ. ಅವರು ಸಿಟಿ ಬ್ಯಾಂಕಲ್ಲೆಲ್ಲ ಕೆಲಸ ಮಾಡೋರು. ನನ್ನ ಹತ್ರ ದುಡ್ಡು ಗಿಡ್ಡು ಎಂಥದ್ದು ಇರಲಿಲ್ಲ. ಅವ್ರದೇ ಬೈಕಲ್ಲಿ ಓಡಾಡ್ಕೊಂಡು ಡೈರೆಕ್ಟರ್ಗಳನ್ನ ಮೀಟ್ ಮಾಡ್ತಾ ಇದ್ದೀನಿ ನಾನು. ಸೊ ಆಮೇಲೆ ದೇವ್ರ ದಯಿಂದ ಹೋಯ್ತು, ಒಂದು ಹೆಸರು ಬಂತೆಲ್ಲ ಮಾಡ್ತು. ಆಮೇಲೆ ನನ್ನ ಹತ್ರ ಅಕ್ಕಪಕ್ಕ ಸ್ವಲ್ಪ ಇದ್ದಿದ್ದನ್ನು ತುಂಬ ಚೆನ್ನಾಗಿ ಇನ್ವೆಸ್ಟ್ ಮಾಡಿದ್ರು. ಆಮೇಲೆ ಅವರೇ ಡೆವಲಪ್ ಮಾಡ್ಕೊಂಡು ಹೋದರು. ಇವತ್ತಿಗೆ ಎಷ್ಟೋ ಇನ್ವೆಸ್ಟ್ಮೆಂಟ್ಸು ಎಲ್ಲ ಮಾಡ್ತಾರೆ, ಸ್ಟಾಕ್ಸಲ್ಲಿ ಹಾಕ್ತಾರೆ, ಇನ್ನೊಂದು ಕಡೆ ಹೋಗ್ತಾರೆ, ಲ್ಯಾಂಡ್ಸಲ್ಲಿ ಎಲ್ಲದರಲ್ಲಿ ಮಾಡ್ತಾರೆ ಕೂತ್ಕೊಂಡ್ರೆ ಅವ್ರ ವೈಯಕ್ತಿಕ ಸ್ವಂತ. ಸೊ ಅದರಲ್ಲಿ ತಂದ್ಬಿಟ್ಟು ಮಾಡ್ತಾರೆ. ಅದೊಂದು ಖುಷಿ ಇದೆ ನನಗೆ. ಅದನ್ನು ಹೆಮ್ಮೆಯಿಂದ ಹೇಳ್ತಾ ಇದ್ದೆ. ಏನಕ್ಕಂದರೆ ಈಗ ನಾನೇ ಹಾಕಿ ಅವ್ರ ಹೆಸರು ಆಗ್ತಾ ಇಲ್ಲ ಅಲ್ಲಿ. ಇಟ್ ಈಸ್ ಹರ್ಸ್ ಕಂಪ್ಲೀಟ್ಲಿ ಹರ್ ಮನಿ ಆ್ಯಂಡ್ ವಾಟ್ ಶಿ ಇಸ್ ಡೂಯಿಂಗ್. ಸೊ ದಟ್ ವೇ ಐ ಆಮ್ ವೆರಿ ಹ್ಯಾಪಿ. ನೆಕ್ಸ್ಟ್ ಸುದೀಪ್ ಅವ್ರ ಸಿನಿಮಾ ಎಲ್ಲ ಡಿಸ್ಟ್ರಿಬ್ಯೂಷನ್ ಪ್ರಿಯಾ ಮೇಡಮ್. ಈಗ ಫಾರ್ ಎಕ್ಸಾಂಪಲ್ KRG ಅಂತ ಬಂದರೆ ಅವರು ಮಾಡಿದ್ದಾರೆ, ಜಯಣ್ಣ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡ್ತಾರೆ. ಚಿತ್ರರಂಗದಲ್ಲಿ ಒಂದಂತೂ ಸತ್ಯಮ್ಮ, ಈಗ ನಮ್ಮಲ್ಲಿ ಜಾಕ್ ಅಂತ ನನ್ನೊಟ್ಟಿಗಿದ್ರು, ನನ್ನ ಸ್ನೇಹಿತರು ಇದ್ದಾರೆ ಇನ್ನೂ ನಮ್ಮೊಟ್ಟಿಗೆ. ಅಂದರೆ ಅವರು ಇವಾಗ ಹೋಟೆಲಲ್ಲಿದ್ದಾರೆ, ಅವ್ರು ವಿತರಕರ್ತರಾಗಿದ್ದರು. ನನ್ನೊಟ್ಟಿಗೆ ಮ್ಯಾನೇಜರ್ ಆಗಿರ್ಬೇಕಾದ್ರೂ ಹಿ ಹ್ಯಾಸ್ ಡಿಸ್ಟ್ರಿಬ್ಯೂಟೆಡ್ ಈವನ್ ದರ್ಶನ್ಸ್ ಫಿಲ್ಮ್. ನಾವ್ಯಾವತ್ತೂ ಸ್ಟಾಪ್ ಮಾಡಿಲ್ಲ, ಮಾಡಬೇಡ ಮಾಡಿದ್ದಾರೆ. ಅರೆ ವ್ಯಾಪಾರ ಬೇರೆ, ಅದು ಬಿಸ್ನೆಸ್ ಅಂತಂದಾಗ ನಾವು ಯಾವತ್ತೂ ತಡಿ ಕುಡ್ದು ಮಾಡಬೇಕು. ಅವರು ಒಂದು ಒಳ್ಳೆ ಹೀರೋ ಮಾರ್ಕೆಟಲ್ಲಿ ಇನ್ನೊಂದು ಪಿಕ್ಚರ್ ಚೆನ್ನಾಗಿದೆ, ಬಸ್ ಇದೆ ಅಂದರೆ ಮಾಡಬೇಕೆಲ್ಲ. ಅದನ್ನು ಅವರು ಮಾಡಲಿ, ಎಲ್ಲರದು ಮಾಡಲಿ, ಆ್ಯಂಡ್ ಹೊಸಬ್ರದ್ದು ಮಾಡಲಿ. ಅಂದರೆ ಕಲೀಲಿ ಫಸ್ಟ್ ವ್ಯಾಪಾರ ಅಂದರೆ ಏನು, ಹೇಗಿರಬೇಕು, ಸುಮ್ಮನೆ ಮಾಡೋದಲ್ಲ ಬ್ಲೈಂಡ್ ಆಗಿ. ಆ್ಯಂಡ್ ಐ ಆಮ್ ಶೋರ್ ಶಿಲ್ ಲರ್ನ್ ಆ್ಯಂಡ್ ಶಿಲ್ ಡು ವೆಲ್. ಅಂದರೆ ಅವರಿಗೆ ಹೈ ಅನಿಸ್ತಿದ್ಯಾ ಪ್ರಿಯಾ ಮೇಡಮ್? ಟೆನ್ಷನಲ್ಲಿದ್ದಾರೆ, ಫುಲ್ ಟೆನ್ಷನ್. ಹೇಳ್ಕೊಂಡಿದ್ದಾರಾ ನಿಮ್ಮ ಜೊತೆ ಸಿನಿಮಾ ಅಂದರೆ ಹಿಂಗೂ ಇರುತ್ತಾ, ಆ ಥರ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊಂಡಿದ್ದಾರಾ? ಸಿನಿಮಾ ಅಂದ್ರೆ ಬರಲ್ಲ, ಯಾಕಂದ್ರೆ ಸಿನಿಮಾ ನೋಡ್ಕೊಂಡೇ ಬಂದಿದ್ದಾರಲ್ಲ ಅವರು, ಅದೇನು ಪ್ರಾಬ್ಲಮ್ ಅಲ್ಲ. ಬಟ್ ಈ ಡಿಸ್ಟ್ರಿಬ್ಯೂಷನ್ ಒಂದು ಹೊಸದಲ್ವಾ. ಸಿನಿಮಾದಲ್ಲಿ ಏನ್ ಗೊತ್ತಾ, ಕಣ್ಣಿಗೆ ಕಾಣೋದು ಯಾವ್ದು ಪ್ರಾಬ್ಲಮ್ ಅಲ್ಲ ದೀಪಿಕಾ ಅವರೇ, ಕಣ್ಣಿಗೆ ಕಾಣ್ತಾ ಇರೋದೇ ಪ್ರಾಬ್ಲಮ್. ಅದು ಎಲ್ಲೆಲ್ಲಿಂದನೋ ಹೊಡಿತಾರೆ ಥಿಯೇಟ್ಗಳು, ಅದನ್ನ ಕಲಿತಾ ಇದಾರೆ. ಬಟ್ ಅದನ್ನ ನೋಡಿ ನಾನು ಮಜಾ ತಗೋತಾ ಇದ್ದೀನಿ, ತುಂಬಾ ಖುಷಿ ಆಗುತ್ತೆ. ಆ ಟೆನ್ಷನ್ ಎಲ್ಲ ನೋಡಕ್ ನನಗೆ ತುಂಬಾ ಖುಷಿ ಆಗ್ತದೆ. ಮಗಳು ಬಹಳ ನ್ಯೂಟ್ರಲ್ ಮೇಡಮ್. ಅವ್ರಾಯ್ತು, ಅವ್ರ ಜೀವನ ಆಯ್ತು, ಅವ್ರ ಕೆಲಸ ಆಯ್ತು, ಅವ್ರ ಹಾಡ್ ಆಯ್ತು. ಅಂದ್ರೆ ನಿಮ್ಮ ಸಿನಿಮಾ ಬಗ್ಗೆ ಕ್ರಿಟಿಕ್ಸ್ ತುಂಬಾ ಮಾಡ್ತಾರೆ ಅಂತ ಹೇಳಿ ನೋಡ್ದಂಗೆ ಹೇಳ್ತಾರೆ. ಈ ಸಿನಿಮಾ ಈಗ ಸಾಂಗ್ ಆಯ್ತು, ಟ್ರೈಲರ್ ಎಲ್ಲ ನೋಡಿದ್ದಾರೆ. ನೋಡಿದ್ದೆಲ್ಲ ಇಷ್ಟ ಆಗಿದೆ, ಇಷ್ಟ ಆಗದೆ ಇರೋದು ಹೇಳಿದ್ದಾರೆ. ಈಗ ಯಾವುದೇ ಹೀರೋ ಸಿನಿಮಾ ಆಗಲಿ ನೋಡ್ಕೊಂಬಂದ್ರು ತುಂಬಾ ಚೆನ್ನಾಗಿ ಹೇಳ್ತಾರೆ. ಇಷ್ಟ ಆದ್ರೆ ಮಾತ್ರ ಎಕ್ಸ್ಟ್ರಾರ್ಡಿನರಿ ಅಂತ ಹೇಳ್ತಾರೆ ಅವರು. ವೆನ್ ಶಿ ಸಾ ಸೂ ಫ್ರಮ್ ಸೋ ಶಿ ಲವ್ಡ್ ಇಟ್, ಶಿ ಸಾ ಕಾಂತಾರ ಶಿ ಲವ್ಡ್ ಇಟ್. ಈ ಥರ ಎಲ್ಲಾರ್ದು ನೋಡ್ಕೊಂಬರ್ತಾರೆ ಅವರು. ನೋಡಿದಾಗ ಏನೋ ನಮ್ಮನ್ನು ಮೆಚ್ಚಿಸೋಕ್ಕೆ ಏನೋ ಹೇಳಲ್ಲ. ಶಿ ಈಸ್ ವೆರಿ ಗುಡ್ ವಿತ್ ದಟ್. ಬೋತ್ ಆಲ್ ಮೈ ಎಂಟೈರ್ ಫ್ಯಾಮಿಲಿ, ನಮ್ಮ ತಂದೆ ಆಗಲಿ, ಪ್ರಿಯಾ ಅವರಾಗಲಿ, ಇವರಾಗಲಿ, ನಮ್ಮ ಅಕ್ಕಂದರಾಗಲಿ, ಎಲ್ಲರ ಸಿನಿಮಾನು ನೋಡ್ತಾರೆ. ನೋಡಿದಾಗ ದೇ ಆರ್ ವೆರಿ ಕ್ಲಿಯರ್ ವಿತ್ ಇಟ್. ಸರಿ, ಕ್ಷಣದಲ್ಲಿ ತಾಯಿನ ಎಷ್ಟು ಮಿಸ್ ಮಾಡ್ಕೋತಿದ್ದೀರಿ? ಯಾಕಂದ್ರೆ ನಿಮ್ಮ ಸಿನಿಮಾದಲ್ಲಿ ನೋಡ್ತಾ ಇರೋ ಒಂದು ಪ್ರೇಕ್ಷಕರಲ್ಲಿ ಅವರು ಕೂಡ ಒಬ್ರು. ನಿಮ್ಮ ಸಿನಿಮಾನ ಯಾವುದು ಮಿಸ್ ಮಾಡ್ತಾ ಇರಲಿಲ್ಲ, ಪ್ರತಿಯೊಂದು ನೋಡ್ತಾ ಇದ್ರು, ಪ್ರತಿಯೊಂದು ಸಿನಿಮಾದ ಬಗ್ಗೆ ಹೇಳ್ತಾ ಇದ್ರು ನಿಮ್ಮ ಹತ್ರ. ಈ ಸಲ ಮಾರ್ಕ್ ಬಂದಾಗ ಅವ್ರಿಲ್ಲ ಅದಾಗೋಯ್ತಲ್ಲ, ಅಲ್ಲ ಮಾರ್ಕ್ ಅಂತ ಬಂದಾಗ ಅದು ಇದ್ದಿದೆ ಬಿಡಿ. ಅದು ಒಂದು ಎಕ್ಸ್ಪೀರಿಯನ್ಸ್ ಆಗೋಯ್ತು. ಈಗ ಮ್ಯಾಕ್ಸಲ್ಲಿ ತುಂಬ ಬೇಜಾರಾಗೋಗಿತ್ತು ನನಗೆ. ಯಾಕಂದ್ರೆ ಪದೇ ಕೇಳ್ತಾನೆ ಇರೋರು ತೋರಿಸು ಅಂತ. ಅದೊಂದು ತುಂಬ ನೋಯಿತು ನನಗೆ. ಅದು ಬಿಟ್ಟರೆ ನಾವು ಐ ಗೆಸ್ ಲೈಫ್ ಗೋಸ್ ಆನ್ ದೀಪಿಕಾ ಅವರೇ. ಒಂದು ರೇಂಜಲ್ಲಿ ಆ ವ್ಯಾಕ್ಯೂಮ್ನ ಯಾರೂ ಫಿಲ್ ಮಾಡೋಕ್ಕಾಗಲ್ಲ. ಆ ಒಂದು ದಿನಕ್ಕೆ ಒಂದ್ಸತಿ ಅಂತ ಅನ್ಸುತ್ತಲ್ಲ ಯಾವಾಗಲೂ ಮನೇಲಿ ಇರ್ಬೇಕಾದ್ರೆ. ಆ ಕುರ್ಚಿ ನೋಡ್ತೀವಿ, ಅವ್ರು ಕೂತ್ಕೊಳ್ಳೋ ಕುರ್ಚಿ ನೋಡ್ತೀವಿ, ಅವ್ರು ಓಡಾಡ್ತಾ ಜಾಗ ನೋಡ್ತೀವಿ, ಸಡನ್ನಾಗಿ ಎಲ್ಲೋ ಧ್ವನಿ ಕೇಳಿಸ್ದಂಗೆ ಆಗುತ್ತೆ. ಅದೆಲ್ಲ ಆಗುತ್ತಲ್ಲ ದೀಪಿಕಾ. ಈಗ ಅವ್ರು ದೈಹಿಕವಾಗಿ ನಮ್ಮ ಜೊತೆ ಇಲ್ಲ ಅಂದ್ರೂ ಅವರ ಮಾತುಗಳಾಗಿರ್ಬೋದು, ಅಥವಾ ಅವ್ರು ಹೇಳ್ತಾ ಇದ್ದಂಥ ಒಂದಿಷ್ಟು ನಿಮಗೆ ಹೇಳ್ತಾ ಇದ್ದಂಥ ಮಾತುಗಳನ್ನ ನೀವು ಪಾಲಿಸ್ತಾನೆ ಬರ್ತಿದ್ದೀರಿ ಅಂದ್ರೆ ಯಾವುದು ಅಂತ? ಎಲ್ಲದೂ ಮನೆಯವ್ರನ್ನ ನೋಡ್ಕೊಳ್ಳೋ ರೀತಿ, ಅವ್ರನ್ನ ಮನೇಲಿ ಎಲ್ಲ ರಿಲೇಟಿವ್ಸ್ನ ಸೇರಿಸೋರು, ಪೂಜೆ ಮಾಡೋದು, ಊಟ ಹಾಕೋದು, ಪ್ರತಿಯೊಬ್ಬರನ್ನ ಇನ್ವೈಟ್ ಮಾಡ್ತಾ ಇರೋದು ಒಂದು ಹೋಮ್ ಆಗಿ. ಅದನ್ನು ನಾವು ಅಟ್ಲೀಸ್ಟ್ ಮಾಡ್ತಾನೆ ಇದ್ದೀನಿ ಅವರಿಗೋಸ್ಕರ. ಮನೆಯವರೆಲ್ಲರೂ ಶೇರ್ ಮಾಡ್ತಾ ಇರ್ತಾರೆ. ಸರ್, ಮಗಳ ವಿಚಾರ ಒಂದು ಕೇಳಬೇಕಿತ್ತು. ಈಗಾಗಲೇ ಲಿರಿಕ್ಸ್ ಅವರು ಬರೀತಾರೆ, ಹಾಡು ಹಾಡ್ತಾರೆ. ಸಿನಿಮಾ ಡೈರೆಕ್ಷನ್ ಮೇಲೆ ಇಂಟ್ರೆಸ್ಟ್ ಇದೆಯಾ? ಇದೆ, ಬರೀತಾರೆ, ಅದನ್ನು ಬರೀತಾರೆ, ಅದು ಮಾಡ್ತಾರೆ. ಪರ್ಸ್ಪೆಕ್ಟಿವ್ಸ್ ತುಂಬ ಚೆನ್ನಾಗಿದೆ ಅವ್ರದ್ದು. ಆ್ಯಂಡ್ ಅವರೇ ಕೂತು ಶಾರ್ಟ್ ಫಿಲ್ಮ್ಸ್ ಥರ ಏನೇನೋ ತೊಗೊಂಡು ಎಡಿಟ್ ಮಾಡೋದೆಲ್ಲ ಮಾಡ್ತಾ ಇರ್ತಾರೆ. ಶಿ ಇಸ್ ಟೋಟಲಿ ಇನ್ ಟು ಇಟ್. ಸೊ ಐ ಹೋಪ್ ಶಿ ಡಸ್ ಆಲ್ ದಟ್ ಒನ್ಸ್ ಆ್ಯಂಡ್ ಫಾರ್ ಆಲ್. ಅಂದರೆ ಯಾವುದಾದ್ರೂ ಕತೆ ರೆಡಿ ಮಾಡಿದ್ದಾರೆ? 2 ಕತೆ ಮಾಡಿದ್ದಾರೆ. ಅವ್ರು ತುಂಬ ಡಿಸ್ಕಸ್ ಮಾಡೋದು ನನಗಿಂತ ಜಾಸ್ತಿ ಅನೂಪೊಟ್ಟಿಗೆ.
ಅನೂಪ್ದು ಫೇವ್ರೇಟ್ ಅವರು. ಅನೂಪ್ ಒಟ್ಟಿಗೆ ಕುತ್ಕೊಂಡ್ರೆ 1 hour 2 hours ಮಾತಾಡ್ತಾ ಇರ್ತಾರೆ. ಅದನ್ನು ನೋಡಿ ನಾನು ಕೇಳೋದು, ನಮ್ಮ ಹತ್ರ ಯಾಕೆ ಮಾತಾಡಲ್ಲ ನೀನು, ನನಗೂ ಹೇಳ್ಬೋದಲ್ಲ. ರೆಡಿ ಆಗಲಿ ಆಮೇಲೆ ಹೇಳ್ತೀನಿ. ಸೊ ಸ್ಟ್ರೈಟ್ ಅವೇ ಅನೂಪ್ ಹತ್ರ. ನಾನು ಅನೂಪಿಗೆ ಕೇಳಿದ್ದೀನಿ, ಏನಿತ್ತು ಇಲ್ಲ ತುಂಬ ಚೆನ್ನಾಗಿ ಬರ್ದಿದ್ದಾರೆ, ವೆರಿ ಡಿಫ್ರೆಂಟಾಗಿ ಒಂದು ಯೂನಿಕ್ ಆಗಿ ಥಿಂಕಿಂಗ್ ಇದೆ ಸಾನ್ವಿಗೆ. ಆ್ಯಂಡ್ ಅನೂಪ್ ಇಸ್ ವೆರಿ ಅಪ್ ಫ್ರಂಟ್. ಅವರೇನು ಹಿ ಡಸನ್ ಬಟರ್ ಅಪ್ ಇಸ್ ಲೈನ್ಸ್. ಅವ್ರು ನೋಡಿದ್ರೆ ಗೊತ್ತಾಗುತ್ತೆ, ಅವ್ರು ಆ ಕ್ಯಾರೆಕ್ಟರ್ ಅಲ್ಲ ಇದ್ದಿದ್ದು ಹೇಳ್ತಾರೆ ಅವರು. ಮೇ ಬಿ ಹಾರ್ಶಾಗಿ ಹೇಳ್ದಲ್ಲೇ ಇರ್ಬೋದು, ಬಟ್ ಹೇಳ್ತಾರೆ. ಸೊ ಹಿ ಹಸ್ ಲವ್ಡ್ ವಾಟ್ ಶಿ ಇಸ್ ರಿಟನ್. ಸರ್ ಮಾರ್ಕಿಗಿಂತ ಮುಂಚೆನೆ ಬಿಲ್ಲರಂಗ ಭಾಷೆ ಅನೌನ್ಸ್ ಆಗಿರೋದು, ಬಟ್ ಪರ್ಟಿಕ್ಯುಲರ್ ಈ ಟೈಮಲ್ಲಿ ಬರುತ್ತೆ ಅಂದ್ರೆ ಯಾವಾಗ ಬರಬಹುದು ಸರ್? ನನಗೆ ಈ ವರ್ಷ ಈಗ ಫೆಬ್ರವರಿಯಲ್ಲಿ ಸ್ಟಾರ್ಟ್ ಮಾಡಿ, ನೆಕ್ಸ್ಟ್ ಇಯರ್ ಫೆಬ್ರವರಿಯಲ್ಲಿ ಸ್ಟಾರ್ಟ್ ಮಾಡಿ, ಐ ವಾಂಟ್ ಟು ಗೆಟ್ ಇಟ್ ಔಟ್ ನೆಕ್ಸ್ಟ್ ಇಯರ್ ಓನ್ಲಿ ಸಮ್ ಹೌ. ಅಂದ್ರೆ ಡಿಸೆಂಬರ್ ಎಕ್ಸ್ಪೆಕ್ಟ್ ಬರ್ಬೋದು, ಆ ಟೈಮಲ್ಲಿ ಆದರೆ ಬರ್ಬೋದು, ನವಂಬರ್ ಅಕ್ಟೋಬರ್ ಆ ಟೈಮಲ್ಲಿ ಫಿನಿಶ್ ಆದ್ರೆ ಬರ್ಬೋದು. ಬಟ್ ಐ ಆಮ್ ಟ್ರೈಂಗ್ ಟು ಫಿನಿಶ್ ಇಟ್ ಸೂನ್ ಅಂಡ್ ಗೆಟ್ ಇಟ್ ಔಟ್. ಸರ್ ಮಾರ್ಕ್ ಸಿನಿಮಾದಲ್ಲಿ ಒಂದು ಮಿಸ್ ಇದೆ ಸರ್, ಹೀರೋಯಿನ್. ಯಾಕೆ ಸರ್? ಇಲ್ಲ ಅದಕ್ಕೇನೆ ಯಾಕಂದ್ರೆ ಅದೇ ಮಿಸ್ಸಿಂಗ್. ನಿಮಗೆ ಮಿಸ್ ಅಂತ ಅನ್ಸಿಲ್ವಾ? ಇಲ್ಲ, ನನಗೆ ಕತೆಗೆ ಹೋಗ್ಬೇಕಮ್ಮ. ಇದು ಒಳ್ಳೆ ಚೆನ್ನಾಗಿಲ್ಲ, ಹೀರೋಯಿನ್ ನನ್ನ ಪರ್ಸನಲ್ಲ, ಸಿನಿಮಾಗಲ್ವಾ. ಅಲ್ಲಿ ಏನಿದೆ ಕತೆಗೆ ಬೇಕಾದ್ರೆ ಬೇಕು, ಕತೆಗೆ ಬೇಡ ಅಂದರೆ ಒಂದು ಹೀರೋಯಿನ್ ಅನ್ನೋ ಮಾತ್ರಕ್ಕೆ ನನಗೆ ಅದಕ್ಕೆ ನಾನು ಪರ್ಸನಲ್ ಆಗಿ ಹೀರೋಯಿನ್ ಅನ್ನೋ ಒಂದು ಸ್ಪಾಟಿಗೆ ನಾನು ತುಂಬ ಗೌರವ ಕೊಡ್ತೀನಿ. ಸಿನಿಮಾದಲ್ಲಿ ಅವ್ರು ಯಾವತ್ತೂ ಪ್ರಾಪರ್ಟಿ ಥರ ಇರಬಾರ್ದು. ಬಂದರೆ ಒಂದು ಪಾತ್ರ ಇರಬೇಕು, ಒಂದು ಮೀನಿಂಗ್ ಇರಬೇಕು, ಅವರಿಗೂ ಒಂದು ಸ್ಪೇಸ್ ಇರಬೇಕು. ಅವ್ರ ಮನೆಯವರು ಸಿನಿಮಾ ನೋಡ್ತಾ ಇರ್ತಾರೆ ಅಂದಾಗ ಒಂದು ವ್ಯಾಲ್ಯೂ ಬೇಕಲ್ಲ. ಅಟ್ಲೀಸ್ಟ್ ನನಗೆ ಬೇರೆದು ಗೊತ್ತಿಲ್ಲ, ನನ್ನ ಸಿನಿಮಾದಲ್ಲಿ ನಾನು ಅದನ್ನು ನೋಡ್ತೀನಿ. ಇಲ್ಲ ಅಂದರೆ ತೆಗೆದುಬಿಡಿ, ಬೇಡ. ನಮ್ಮ ಸಿನಿಮಾದಲ್ಲಿ ನನಗೆ ನೆಕ್ಸ್ಟ್ ಹೇಳಿದೆ ರಾಮ್ ಕಾಮ್ ಮಾಡ್ತಾ ಇದ್ದೀನಿ ಒಂದು ಅಂತ. ಐ ಥಿಂಕ್ ದಟ್ಸ್ ಅ ವೆರಿ ಗುಡ್ ಸ್ಪೇಸ್ ಆ್ಯಂಡ್ ಇಟ್ ಇಸ್ ಬಿಟ್ವೀನ್ ದೀಸ್ 2 ಕ್ಯಾರೆಕ್ಟರ್ಸ್ ಓನ್ಲಿ. ತುಂಬ ಚೆನ್ನಾಗಿರುತ್ತೆ. ನಾವು ಅನ್ಕೊಂಡ್ವಿ ಸರ್ ಮ್ಯಾಕ್ಸ್ ಇಂದ ಮತ್ತೆ ಹೀರೋಯಿನ್ಗಳಿರಲ್ಲ ಸುದೀಪ್ ಸರ್ ಸಿನಿಮಾಗಳಲ್ಲಿ ಅಂತ. ಇಲ್ಲ, ಮಾರ್ಕ್ ಆದ್ಮೇಲೆ ಯು ಮೀನ್ ಮ್ಯಾಕ್ಸ್ ಮಾರ್ಕಲ್ಲೂ ಇಲ್ಲ. ನೆಕ್ಸ್ಟ್ ಇದೆ ಬಿಲ್ಲರಂಗದಲ್ಲಿ 3 ಜನ ಇದ್ದಾರೆ. ಓಕೆ, ಇದೆರಡು ಸೇರಿಸಿ ಅಲ್ಲೇ ಹಾಕೊಂಡಿದ್ದೀರಾ ಸರ್ ಎಲ್ಲಾನು. ಸರ್ ಸಿನಿಮಾ ಅಂತ ಬಂದಾಗ ನೀವು ಯಾವ ತರ ಪ್ರಿಪೇರ್ ಆಗ್ತೀರಾ ಅಂತ? ಯಾಕಂದ್ರೆ ಪ್ರತಿಯೊಂದು ಸಿನಿಮಾನು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಒಬ್ಬ ಹೀರೋಗೆ. ನೀವೆಷ್ಟು ಮುತುವರ್ಜಿ ವಹಿಸ್ತೀರಾ ಒಂದು ಸಿನಿಮಾ ಅಂತ ಎಲ್ಲ ಬಂದಾಗ? ವರ್ಗದಲ್ಲೂ ಇರ್ತೀವಿ. ಮೊನ್ನೆ ಡಿಸ್ಕಷನ್ ಬಂದರೆ ಕೂತ್ಕೊಂಡ್ರೆ ಅವರ್ಸ್ ಟುಗೆದರ್, ಮಂತ್ಸ್ ಟುಗೆದರ್ ಕೂತ್ಕೋತೀವಿ ನಾವು. ಮ್ಯಾಕ್ಸ್ ಅಂತ ಬಂದಾಗ ಅವ್ರ ಕತೆ ಹೇಳಿದ್ಮೇಲೆ 8 ತಿಂಗಳು ಕೂತಿದ್ದೀವಿ. 8 months ಬರ್ದು ಅದಾಗಿ ಇದಾಗಿ ಚೇಂಜಸ್ ಆಗಿ ಎಲ್ಲ ಆಗಿ ಮಾಡ್ತಿರ್ತೀವಿ. ಅದು ಮಾಡ್ತೀವಲ್ಲ. ಇದರಲ್ಲೂ ಹಾಗೆ ಕೂತಿದ್ದೀವಿ. ಬಟ್ ಇದರಲ್ಲಿ ಏನಂದರೆ ವಿಜಯ್ ಇಸ್ ಲಿಟಲ್ ಮೋರ್ ಎಕ್ವಿಪ್ಡ್ ದನ್ ದ ಫಸ್ಟ್ ಫಿಲ್ಮ್. ಕನ್ನಡ ಆಡಿಯನ್ಸ್ ಬಗ್ಗೆ ಗೊತ್ತಿದೆ ಅವರಿಗೆ. ಸೊ ಐ ಗೆಸ್ ದ್ಯಾಟ್ ವೇ ಇಟ್ ಇಸ್ ನೈಸ್. ಸರ್ ನಿಮ್ದೇ ಒಂದು ಆಪ್ತರಿದ್ದಾರೆ ಒಂದಿಷ್ಟು ಜನ, ಅವರು ಹೀರೋಗಳಾಗಿ ಕೂಡ ಶೈನ್ ಆಗಿದ್ದಾರೆ. ಸೊ ನಿಮ್ಮ ಸಿನಿಮಾದಲ್ಲಿ ಅವರನ್ನ ಯಾಕೆ ಹಾಕ್ತಾ ಇಲ್ಲ, ಅವ್ರಿಗೊಂದೊಂದು ಕ್ಯಾರೆಕ್ಟರ್ ಯಾಕೆ ಕೊಡ್ತಾ ಇಲ್ಲ? ಬಿಕಾಸ್ ನೀವೇ ಹೇಳಿದ್ರು ನಮ್ಮ ಹೀರೋ ಆಗಿ ಶೈನ್ ಆಗಿದ್ದಾರೆ ಅಂದ್ಮೇಲೆ ನಾವು ಕರೆದು ಪಾತ್ರಗಳು ಕೊಡೋದು ಅಂಥದ್ದು ಬಂದಲ್ಲಿ ಅವ್ರಿಗೆ ಡೈರೆಕ್ಟರ್ಗಳು ಕೇಳ್ಕೊತಾರೆ, ಅವ್ರು ಮಾಡ್ಕೋತಾರೆ. ನಾನು ನನ್ನ ಸ್ನೇಹಿತರನ್ನಗೋಸ್ಕರ ಕರೆದು ಆ ಥರ ಮಾಡಿಸಿ ಅಭ್ಯಾಸ. ಇನ್ಫ್ಯಾಕ್ಟ್ ಈ ಸಿನಿಮಾದಲ್ಲಿ ಪ್ರತಾಪ್ ಮಾಡಿದ್ದಾರೆ. ಬಟ್ ಪ್ರತಾಪ್ ಇಸ್ ಅ ಹೀರೋ ಆಗಿ ಮಾಡಿದ್ದಾರೆ. ಅವ್ರ ಹೆಸರು ಬಂದಾಗ ನಾನು ಒಂದೇ ಹೇಳಿದೆ, ದಯವಿಟ್ಟು ಕೇಳಿ, ಅವರಿಗೆ ಬಲವಂತ ಮಾಡೋಕ್ಕೋಗ್ಬೇಡಿ. ಯಾಕಂದರೆ ಇಷ್ಟ ಇದ್ದರೆ ಮಾತ್ರ ಮಾಡಿ. ಇಲ್ಲ, ಅವ್ರಿಗೆ ಹೀರೋ ಆಗಿದ್ದಾರೆ. ಬಟ್ ಅವರೆಲ್ಲ ತುಂಬ ಪ್ರೀತಿಯಿಂದ ಬಂದು ಮಾಡಿದ್ದಾರೆ. ಬಟ್ ಐ ಆಮ್ ನಾಟ್ ಸಂಬಡಿ ಟು ಮಿಸ್ಯೂಸ್ ಲೈಕ್ ದ್ಯಾಟ್. ಸುದೀಪ್ ಸರ್ ಸಿಗರೇಟ್ ಸೇದಲ್ವಾ? ಅದಕ್ಕೆ ಹೇಳಿದ್ರ ಟ್ರೈಲರ್ ಕೊನೆಯಲ್ಲಿ? ಇದು ಆ್ಯಕ್ಚುಲಿ ತಮಾಷೆಗೆ ಬಂದಿದ್ದದು, ಶಾರ್ಟಲ್ಲಿ ಇರಲಿಲ್ಲ ಅದು. ನಾನು ಕೂತಿರ್ಬೇಕಾದ್ರೆ ಪ್ರತಾಪ್ ಏನೋ ಕೇಳಿದ್ರು, ಅಯ್ಯೋ ಓಕೆ ಸರ್ ಅಂದರು. ಅವಾಗ ಉಸಿರು ಬಿಡ್ತಾ ಇರೋದು ಒಂದು ಶಾರ್ಟ್. ಅದು ಉಸಿರು ಬಿಡ್ತಾ ಇರ್ತೀನಿ, ಏನೋ ನಡೆದಿರುತ್ತೆ, ಸುಸ್ತಾಗ್ಬಿಟ್ಟಿರ್ತೀನಿ. ದಮ್ ಹೊಡಿಯೋದು ಕಮ್ಮಿ ಹೊಡಿಬೇಕು ಮಾಡಬೇಕಲ್ಲ ಅಂದ್ಬಿಟ್ಟು ನಗಾಡಿ ಇನ್ನೊಂದು ಕೆಟ್ಟದಾಗ ಬೈದೆ ಅವನಿಗೆ. ಅದು ಕಟ್ ಮಾಡ್ಬಿಡ್ಯಾರ ಅಷ್ಟೇ. ಇದನ್ನ ಇಟ್ಕೊಂಡಿಯಾರ ಅವರು. ಸ್ಪಾಂಟೇನಿಯಸ್ ಆಗಿ ಬಂದಿದ್ದು, ಅದು ತುಂಬ ಚೆನ್ನಾಗಿ ವರ್ಕೌಟ್ ಆಗೈತೆ ಅದು ಶಾರ್ಟಿಗೆ. ಸರ್ ಈಗ ಒಂದು ಕಡೆ ಬಿಗ್ ಬಾಸ್, ಒಂದು ಕಡೆ ಸಿನಿಮಾ ಪ್ರಮೋಷನ್, ಯಾವ ತರ ಬ್ಯಾಲೆನ್ಸ್ ಮಾಡ್ತಿದ್ದೀರಿ? ಈ ಸ್ಯಾಟರ್ಡೆ ಸಂಡೇ ಇರಲ್ಲ ಅಂತ ಬೇರೆ ಹೇಳಿದ್ದೀರಾ. ಬಿಗ್ ಬಾಸ್ ಅಲ್ಲ ಅಂದರೆ ನಂದು ಸಿನಿಮಾದಕ್ಕೆ ಅವಶ್ಯಕತೆ ಇದೆ, ಪ್ರಮೋಷನ್ಸ್ಗೆ ಹೋಗಬೇಕು. ಆ್ಯಂಡ್ ನಾರ್ಮಲಿ ಬಿಗ್ ಬಾಸ್ ಅಲ್ಲ, ಅದೊಂದು ಅಂಡರ್ಸ್ಟ್ಯಾಂಡಿಂಗ್ ಇದೆ. ಯಾವುದೋ ಒಂದು ವೀಕೆಂಡ್ ಮಿಸ್ ಮಾಡ್ತೀನಿ, ನಾನು ಹೇಳಿರ್ತೀವಿ ಅದನ್ನು. ಸೊ ಅವ್ರಿಗೆ ಬಿಟ್ಬಿಟ್ಟಿದ್ದೀನಿ, ನಾನೊಂದು ಬ್ಯಾಲೆನ್ಸ್ ಮಾಡ್ಕೊಳ್ಳಿ ವಾರ ಅಂದ್ಬಿಟ್ಟು. ರಿಲೀಸ್ ಇರೋದ್ರಿಂದ ಐ ಹ್ಯಾವ್ ಟು ಮೂವ್ ಅರೌಂಡ್. ಈಗ ಚೆನ್ನೈಲಿ ಅವಶ್ಯಕತೆ ಬರ್ಬೋದು. ಚೆನ್ನೈಗೆ ಅವಶ್ಯಕತೆ ಬಂದರೆ ಇನ್ನೂ ಪ್ರೆಸ್ ಮೀಟ್ ನಾನು ಆ್ಯಕ್ಚುಲಿ ಏನಾಯಿತು 21st 22nd 23rd ಅಲ್ಲಿಗೆ ಕೊಡಬೇಕಿತ್ತು. ನಾನು ಕೊಟ್ಟಿದ್ದೀನಿ ಡೇಟು. ಬಟ್ ಇಲ್ಲಿ ನಾನು ನಮ್ಮ ಹುಬ್ಳಿ ಪ್ರೋಗ್ರಾಮ್ಕಿಂತ ಮುಂಚೆ ಕರ್ನಾಟಕದ ಎಲ್ಲ ಚಾನೆಲ್ಗಳು ಇದನ್ನು ಮುಗಿಸ್ಬೇಕಿತ್ತು. ಅದು ನಿಮಗೂ ಬಂದಿರುತ್ತೆ, ಒಂದ್ಸರಿ ಬಂದು ಕ್ಯಾನ್ಸಲ್ ಆಗಿರುತ್ತೆ ಎಲ್ಲ. ಬಟ್ ನಂದು ತಮಿಳ್ ಡಬ್ಬಿಂಗ್ ಮುಗಿಲಿಲ್ಲ, ಅದು ಆಗ್ತಾ ಇರಲಿಲ್ಲ ನನಗೆ. ಟೈಮ್ ತೊಗೊಂಡು ಪ್ರೋಗ್ರಾಮ್ ಅಂದ್ಬಿಡೋದು ಎಲ್ಲ ಪೋಸ್ಟ್ಪೋನ್ ಮಾಡಿದೆ. ಹುಬ್ಳಿಂದ ಬಂದಮೇಲೆ ಮುಗಿಸ್ತೀನಿ ಅಂತ. ಈಗ ಅಲ್ಲಿರೋದು ಎಲ್ಲ ಪೋಸ್ಟ್ಪೋನ್ ಮಾಡಿದೆ ಮತ್ತೆ. ಸೊ ಬಹುಶಃ ಒಂದು 2 ಚಾನಲ್ ಇವತ್ತೇನಾದ್ರು ಬರ್ಬೋದೇನೋ, ನನಗೆ ಗೊತ್ತಿಲ್ಲ ಟೈಮ್ ಆದರೆ. ಇಲ್ಲ ಅಂತಂದರೆ ನಾನು ರಿಲೀಸ್ ಆದಮೇಲೆ ಬರ್ತೀನಿ ಅಂತ ಹೇಳಿದೆ ನಾನು. ಸೊ ಐ ಹ್ಯಾವ್ ಟು ಬಿ ದೇರ್ ಆಲ್ಸೋ. ಐ ಹ್ಯಾವ್ ಟು ಜಸ್ಟಿಫೈ ಮೈ ಪ್ರೊಡ್ಯೂಸರ್ಸ್ ಆಲ್ಸೋ.